ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಯಾವಾಗಲೂ ಕೇಳ್ಕೊಳ್ಳೋ ಥರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮೂಲಕ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ. ಏನಿತ್ತಂದ್ರೂ ಕಾಮೆಂಟಲ್ಲಿ ತಿಳಿಸಿ, ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ನಾನು ಮಾಡ್ತಿರುವಂಥದ್ದು ಏನೇ ಇರ್ಬೋದು, ಅದು ತಪ್ಪಿರ್ಬೋದು ಅಥವಾ ಸರಿ ಇರ್ಬೋದು, ಅದನ್ನ ತಿಳಿಸಿ ನಾನು ತಿಳ್ಕೊತೀನಿ. ಸರಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಅಂದ್ಹಾಗೆ ಇವತ್ತಿನ ಈ ವ್ಲಾಗ್ ಬಂದು ಮಂಗಳವಾರ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೆ ಒಂದು 5:45 ಹಂಗೆ ಎದ್ದೆ. 5:45ಗೆ ಅಲಾರಾಮ್ ಇಟ್ಟು ಎಚ್ಚರ ಆಯಿತು. ಎದ್ದು ನಾನು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗೋಷ್ಟರಲ್ಲೇ ಒಂದು 10 ನಿಮಿಷ ಆಗೋಗುತ್ತೆ. ಅದಾದಮೇಲೆ ಇನ್ನೊಂದು 6 ಗಂಟೆಗೆ 5 ನಿಮಿಷ ಇರೋ ಥರ ಕಿಚನ್ಗೆ ಹೋಗ್ತೀನಿ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣವೇ ಬಿಸಿನೀರು ಅಥವಾ ತಣ್ಣೀರು ಕುಡಿದ್ಬಿಡ್ತೀನಿ. ಡೈರೆಕ್ಟಾಗಿ ಕಿಚನ್ಗೆ ಹೋದೆ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಡುಗೆ ತಿಂಡಿ ಮಾಡೋದು ಅಂದರೆ ಕಿಚನ್ಗೆ ಹೋದ ಕೂಡಲೇ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಅಥವಾ ಸ್ವಲ್ಪ ಟೈಮ್ ಇದೆ ಅಂದರೆ ರೂಮಲ್ಲೇ ನೀರಿರುತ್ತೆ ಅಲ್ವಾ, ತಣ್ಣೀರೇ ಕುಡ್ಕೊಂಡು ಅದಾದಮೇಲೆ ಕಿಚನ್ಗೆ ಹೋಗ್ತೀನಿ. ಇನ್ನು ಕಿಚನ್ಗೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಪಾತ್ರೆಗಳನ್ನೆಲ್ಲ ಆಯಾ ಜಾಗಕ್ಕೆ ಜೋಡಿಸಿಟ್ಕೊಂಡ್ಬಿಡ್ತೀನಿ. ಇದರಿಂದ ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ಬೇಗ ಸಿಗುತ್ತೆ, ಅಲ್ಲಿ ಟೈಮ್ ಕೂಡ ನಮಗೆ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಸಲ ಪಾತ್ರೆಗಳನ್ನ ಜೋಡ್ಸೋದಕ್ಕಾಗಲ್ಲ, ಹಾಗೆ ಎತ್ತಿಟ್ಬಿಡ್ತೀನಿ ಸೈಡ್ಗೆ. ಯಾಕಂದರೆ ಒಂದೊಂದು ಸಲ ಲೇಟಾಗಿ ಎದ್ದೇಳೋ ಚಾನ್ಸಸ್ ಇರುತ್ತೆ. ಆವಾಗ ಬಂದು ಟಿಫನ್ ಮಾಡೋದಕ್ಕೆಲ್ಲ ಲೇಟ್ ಆಗುತ್ತೆ ಜೋಡಿಸ್ಕೊಂಡು ನಿಂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು, ಸರಿ ಸೌಂಡ್ ಆದರೂ ಪರವಾಗಿಲ್ಲ, ಪಾತ್ರೆಗಳನ್ನ ಬಕೆಟಿಂದ ಎತ್ಕೊಂಡು ಅಡುಗೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೈಡ್ಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊತೀನಿ. ಟೈಮ್ ಇದ್ದರೆ ನೀಟಾಗಿ ಜೋಡಿಸಿ ನೀಟಾಗಿ ನಿಧಾನವಾಗಿ ಏನಿರುತ್ತೆ ಟಿಫನ್ ಅಡುಗೆ ಎಲ್ಲ ಮಾಡ್ಕೊತೀನಿ. ಹಾಗೆ ಇವತ್ತು ಟಿಫನ್ಗೆ ಮಸಾಲ ಓಟ್ಸ್ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ಗೆ ಹಸ್ಬೆಂಡ್ಗೂ ಕೂಡ ಲಂಚ್ ಪ್ಯಾಕ್ ಮಾಡಬೇಕಲ್ವ, ಹಾಗಾಗಿ ದಾಲ್ ಮತ್ತು ಕೆಂಪಕ್ಕಿ ಯೂಸ್ ಮಾಡಿ ರೈಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಲಾಡ್ ಇರುತ್ತೆ. ಹಾಗೆ ದಾಲ್ಗೆ ನಾನಿವತ್ತು ಕೆಂಪಕ್ಕಿ ಯೂಸ್ ಮಾಡಿ ರೈಸ್ ಮಾಡ್ತಾಯಿದ್ದೀನಿ, ನಾರ್ಮಲ್ ರೈಸ್ ಯೂಸ್ ಮಾಡ್ತಿಲ್ಲ. ನಾನು ಡಯಟ್ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಂಪಕ್ಕಿನ ನಿನ್ನೆ ನೈಟ್ ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದು ಇನ್ಸ್ಟಾಮಾರ್ಟಿಂದ. ಹಾಗಾಗಿ ಇವತ್ತೇ ಆ ಒಂದು ರೈಸ್ನ ಟ್ರೈ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮು ಕೆಂಪಕ್ಕಿ ರೈಸ್ನ ಮಾಡ್ತಿರೋದು, ಜೊತೆಗೆ ತಿಂತಿರೋದು ಕೂಡ. ಹಾಗೆ ಒಂದು ಕಡೆ ದಾಲ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಳೆ ಬೇಯೋದಕ್ಕಿಟ್ಟೆ. ಇನ್ನು ಇನ್ನೊಂದು ಕಡೆ ನಾನೇನು ಸಲಾಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಸ್ಟೀಮ್ ಮಾಡಿಕೊಂಡು ನಾನು ರೆಡಿ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ಜಾಲರಿ ಟೈಪ್ ಬರುತ್ತಲ್ವ ಅದನ್ನು ಇಟ್ಕೊಂಡಿದ್ದೀನಿ. ಅಥವಾ ಸ್ಟೀಮರೇ ಸಿಗುತ್ತೆ ಆನ್ಲೈನಲ್ಲಿ ಅಥವಾ ಹೊರಗಡೆ, ಅದು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಸ್ಟೀಮರ್ ಇಲ್ಲ ಅಲ್ವ, ಅದಕ್ಕೋಸ್ಕರ ನಾನು ಈ ರೀತಿ ಸ್ಟೀಮ್ ಮಾಡ್ಕೊತೀನಿ ವೆಜಿಟೇಬಲ್ಸ್ ಅಥವಾ ಕಾಳುಗಳನ್ನೆಲ್ಲನೂ. ಇನ್ನು ನೈಟೇ ಹೆಸರು ಕಾಳು ಮತ್ತು ಕಡಲೆ ಬೀಜನ ನೆನೆಸಿಟ್ಕೊಂಡಿದ್ದೆ, ಚೆನ್ನಾಗಿ ವಾಶ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಇನ್ನೊಂದು ಸಲ ವಾಶ್ ಮಾಡಿ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನೇನು ದಾಲ್ ಮಾಡೋದಕ್ಕೆ ಅಂತ ಬೇಳೆ ಬೇಯೋಕ್ಕಿಟ್ಟಿದ್ದೆ, ಅದು ಕೂಡ ವಿಷಲ್ ಬಂತು, ರೆಡಿಯಾಗಿದೆ. ಇನ್ನು ನಾನು ಬೆಳಿಗ್ಗೆ ಸ್ವಲ್ಪ ಮೆಂತ್ಯ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ನೈಟೇ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆಸಿಡ್ತೀನಿ. ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ, ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ, ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಜೊತೆಗೆ ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರಬೇಕಾದ್ರೆ ನಾವು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆಸಿ ನೀರು ಕುಡಿಯೋದ್ರಲ್ಲಿ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ. ನಿಜಕ್ಕೂ ಹೇಳಬೇಕಂದ್ರೆ ಏನು ವಾಕರಿಕೆ ಬರೋ ಥರ ಏನಿರೋದಿಲ್ಲ, ಕುಡಿಯೋದಕ್ಕೆ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ಕುಡೀರಿ, ಅದಾದಮೇಲೆ ಕ್ರಮೇಣ ನಾವು ಜಾಸ್ತಿ ಮಾಡ್ಕೋಬೋದು, ದೊಡ್ಡ ಗ್ಲಾಸಷ್ಟು. ಇನ್ನು ದಾಲ್ಗೆ ಸ್ವಲ್ಪ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬೇಕಾದ್ರೆ ದಾಲ್ನ ಮಧ್ಯ ಮಧ್ಯದಲ್ಲಿ ಗರುಮ್ ಗರುಮ್ ಥರ ಈ ಕಡಲೆ ಬೀಜ ಸಿಗ್ತಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹುರಿದು ಎತ್ತಿಟ್ಕೊಂಡೆ ಸೈಡ್ಗೆ. ಇನ್ನು 2 ಮೊಟ್ಟೆನ ಬೇಯಿಸಿಟ್ಕೊತಾ ಇದ್ದೀನಿ. ಒಂದು ನನಗೆ, ಇನ್ನೊಂದು ನನ್ನ ಹಸ್ಬೆಂಡ್ಗೆ. ಅವ್ರಿಗೆ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ ಮಧ್ಯಾಹ್ನ ಲಂಚಿಗೆ ತಿನ್ನೋದಕ್ಕೆ. ಇನ್ನೊಂದು ಮಧ್ಯಾಹ್ನ ಮತ್ತು ನಾನೇನು ಬೇಯಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಟ್ಟಿಗೆ ಬೇಯಿಸಿಟ್ಕೊಂಡ್ಬಿಡ್ತೀನಿ. ಇನ್ನು ನನ್ನ ಡಯಟಲ್ಲಿ ನನ್ನ ಹಸ್ಬೆಂಡ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಡಯಟ್ ಅಂದರೆ ಒಂದು ಆರೋಗ್ಯಕರವಾದ ಆಹಾರ ಇರೋದ್ರಿಂದ ನನ್ನ ಹಸ್ಬೆಂಡ್ಗೂ ಆರೋಗ್ಯಕರವಾದ ಆಹಾರ ಕೊಡೋದಕ್ಕೆ ಇಷ್ಟ. ಅದಕ್ಕೋಸ್ಕರ ಅವರು ಈ ಎಕ್ಸಸೈಸು ವಾಕು ಏನು ಮಾಡೋದಿಲ್ಲ,
ಬಟ್ ನಾನೇನು ಡಯಟಲ್ಲಿ ನಾನು ಫಾಲೋ ಮಾಡ್ತೀನಿ ಫುಡ್ನ, ಅದೇ ಅವ್ರಿಗೂ ಕೂಡ ಕೊಡ್ತೀನಿ. ಇನ್ನು ದಾಲ್ಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು. ವೆಯ್ಟ್ ಲಾಸಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಹಾಗಾಗಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಲಾಸ್ಟಿಗೆ ನಾವು ಏನು ಬೇಳೆ ಬೇಯಿಸ್ಕೊ ಇಟ್ಕೊಂಡಿರ್ತೀವಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹುಣಸೆ ರಸ ಸೇರಿಸ್ಕೊಂಡು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಸ್ಪೈಸಸ್ಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರು, ಸಾಂಬಾರ್ ಪುಡಿ, ಗರಂ ಮಸಾಲ, ಉಪ್ಪು ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ದಾಲ್ ರೆಡಿ ಆಗಿಬಿಡುತ್ತೆ. ಇನ್ನು ಒಂದು ಕಡೆ ದಾಲ್ ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮೊಟ್ಟೆನೂ ಕೂಡ ಬೆಂದಾಗಿದೆ. ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ರೈಸ್ ಮಾಡ್ಕೊಬೇಕು. ರೈಸ್ಗೆ ನಾನು ಆಗಲೇ ಹೇಳ್ದಾಗೆ ಕೆಂಪಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ನಾರ್ಮಲ್ ರೈಸ್ ತಿನ್ನಬಾರ್ದು ಅಂತ ಏನಲ್ಲ, ತಿನ್ಬೋದು, ಕಡಿಮೆ ಪ್ರಮಾಣದಲ್ಲಿ ತಿನ್ಬೋದು. ಬಟ್ ಕೆಂಪಕ್ಕಿ ಅನ್ನ ಒಳ್ಳೆಯದು, ಅದಕ್ಕೋಸ್ಕರ ನಾನು ತರಿಸ್ಕೊಂಡು ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದಾಗೆ ಫಸ್ಟ್ ಟೈಮ್ ನಾನು ರೈಸ್ ಮಾಡ್ತಿರೋದು. ನಾವು ನಾರ್ಮಲ್ ರೈಸ್ ಮಾಡೋ ಥರನೇ ಎಷ್ಟು ನಾವು ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ರೈಸ್ನ ಅದ್ರ ಡಬಲ್, ಅಂದರೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ 2 ಗ್ಲಾಸಸ್ ನೀರು ಹಾಕಬೇಕು ಅಂತ ಇರುತ್ತೆ. ಬಟ್ ಈ ಕೆಂಪಕ್ಕಿಗೆ ಸ್ವಲ್ಪ ಜಾಸ್ತಿ ನೀರು ಹಿಡಿಯುತ್ತೆ. ನನಗೂ ಗೊತ್ತಿಲ್ಲ, ನಾರ್ಮಲ್ ರೈಸ್ ಮಾಡ್ದಂಗೆ ಮಾಡಿದೆ, ಬಟ್ ಬೆಂದಿರಲಿಲ್ಲ. ಮತ್ತೆ ಇನ್ನೊಂದು ಸಲ ನಾನು ಸ್ವಲ್ಪ ನೀರು ಹಾಕಿ ಆ ರೈಸ್ನ ಬೇಯಿಸ್ಕೊಂಡಿದ್ದಾಯಿತು. ಸುಮಾರು ಒಂದು 5 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಈ ರೈಸ್ಗೆ. 2ನೇ ಸಲ ಇಟ್ಟಾಗ ಇದೊಂಥರ ಮಟನ್ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊಂಡಿದ್ದೀನಿ. ಇನ್ನು ಒಂದು ಕಡೆ ದಾಲ್ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ರೆಡಿ ಆಗಿದೆ. ಅದನ್ನು ಕೂಡ ಒಂದು ಸೈಡ್ ಎತ್ತಿಟ್ಬಿಟ್ಟು ಇನ್ನು ನನ್ನ ಹಸ್ಬೆಂಡ್ಗೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಬಿಸಿನೀರು ಇಟ್ಟಿದ್ದೀನಿ ಕಾಯೋದಕ್ಕೆ. ಸೋಲಾರ್ ನೀರಾಗಿರೋದ್ರಿಂದ ನಿನ್ನೆ ಬಿಸಿಲಿರಲಿಲ್ಲ, ಮಳೆನೇ ಬಂದಿದ್ದಾಯಿತು. ಬಿಸಿ ನೀರು ಬರೋದಿಲ್ಲ, ಅದಕ್ಕೋಸ್ಕರ ಸ್ಟವಲ್ಲೇ ಕಾಯಿಸ್ಕೊತೀವಿ. ಗೀಝರ್ ಕೂಡ ಇದೆ, ಸದ್ಯಕ್ಕೆ ಗೀಝರ್ ಕೂಡ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಸ್ಟವಲ್ಲೇ ಬಿಸಿನೀರು ಕಾಯಿಸ್ಕೊಳ್ಳೋದು ಸ್ನಾನಕ್ಕೆಲ್ಲ. ಇನ್ನು ಸಲಾಡ್ಗೆ ನಾನು ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಲಾಸ್ಟ್ಗೆ ನಾವು ಸೌತೆಕಾಯಿ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಉಪ್ಪೆಲ್ಲ ಆ್ಯಡ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಸಲಾಡ್ ಕೂಡ ರೆಡಿ ಆಯಿತು. ಇನ್ನು ಇವತ್ತು ಮಸಾಲ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರನೇ. ಇನ್ನು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ, ಜೀರಿಗೆ, ಇಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಲ್ಲಿ ತರಕಾರಿ ಹಾಕ್ಕೊತಾ ಇದ್ದೀನಿ. ಮನೇಲಿ ಯಾವ ತರಕಾರಿ ಇದೆ ಆ ತರಕಾರಿನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು. ಏನಿಲ್ಲ, ಇದು ಸೇಮ್ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿನೇ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ನಾವು ಉಪ್ಪಿಟ್ಟಿಗೆ ನಾವು ಜಸ್ಟ್ ಒಗ್ಗರಣೆ ಕೊಟ್ಬಿಡ್ತೀವಿ. ಬಟ್ ಇಲ್ಲಿ ನಾನು ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಕಾರಿ ಬೆಂದಿದ್ದಾದಮೇಲೆ ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಉಪ್ಪಿಟ್ಟಿಗೆ ಯಾವ ರೀತಿ ನೀರು ಹಾಕ್ಕೊತೀವಿ 1ಕ್ಕೆ 2 ಆ ರೀತಿ ನಾನು 1 ಕಪ್ಪಷ್ಟು ಓಟ್ಸ್ಗೆ 2-2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಇರೋದ್ರಿಂದ ಬೇಯಬೇಕಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇನ್ನು ತರಕಾರಿ ಎಲ್ಲ ನೀರಲ್ಲಿ ಚೆನ್ನಾಗಿ ಕುದೀತಿದೆ ಅನ್ನೋ ಹಾಗೆ, ಬೆಂದಿದೆ ಅನ್ನೋ ಹಾಗೆ ಓಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಸೇಮ್ ಉಪ್ಪಿಟ್ಟು ಥರನೇ ಮಾಡೋದು. ಈ ಮಸಾಲ ಓಟ್ಸ್ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು, ತಿಂತಿರೋದು ಕೂಡ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡೇ ಇರಲಿಲ್ಲ ಹೆಂಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಯೂಶ್ವಲಾಗಿ ನಾರ್ಮಲ್ ಓಟ್ಸ್ ಏನಿದೆ ಅದನ್ನು ಹಾಲಲ್ಲಿ ನೆನೆಸಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿನ್ನೋದು ಅಥವಾ ಸ್ಮೂತಿ ಮಾಡ್ಕೊಂಡು ತಿನ್ನೋದು ಮಾಡ್ತಾಯಿದ್ವಿ. ಈ ಮಸಾಲ ಓಟ್ಸ್ನ ತಂದು ತಿಂಗಳುಗಳಾಗಿತ್ತು, ಎಕ್ಸ್ಪೈರಿ ಡೇಟ್ ಏನಾಗಿರಲಿಲ್ಲ, ತಿಂಗಳುಗಳೇ ಆಗಿತ್ತು. ಸೊ ಹಾಗಾಗಿ ಇವತ್ತು ಮಸಾಲ ಓಟ್ಸ್ ಮಾಡು ಅಂತ ಹೇಳಿದ್ರು ಹಸ್ಬೆಂಡು. ಹಾಗಾಗಿ ಟಿಫನ್ಗೆ ಈ ಒಂದು ಮಸಾಲ ಓಟ್ಸ್ ರೆಡಿ ಆಯಿತು. ಇನ್ನು ಹಸ್ಬೆಂಡ್ಗೆ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಆ್ಯಕ್ಚುಲಿ ಕಡಲೆ ಬೀಜ ಏನು ಹುರಿದಿದೆ ಅದನ್ನು ದಾಲ್ಗೆ ಹಾಕಬೇಕಿತ್ತು, ದಾಲ್ಗೆ ಹಾಕೋದು ಮರ್ತಿದ್ರಿಂದ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಅಡುಗೆ ತಿಂಡಿ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತೀನಿ. ಹಾಗೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನಾನು ನಮ್ಮ ಮಾವ ಇಬ್ಬರೇ ಕುಡಿಯೋದ್ರಿಂದ ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಬೆಟ್ಟದ ನೆಲ್ಲಿಕಾಯಿ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊತೀನಿ. ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ, ಸೌತೆಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಪುದೀನ, ಉಪ್ಪು, ಮೆಣಸು
ಎಲ್ಲನೂ ಸೇರಿಸಿ ರುಬ್ಬಿಟ್ಟು ಒಂದು ಜ್ಯೂಸ್ ರೆಡಿ ಮಾಡಿಕೊಂಡು ಲಾಸ್ಟ್ಗೆ ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು. ಒಂದು ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇನ್ನು ಕಿಚನಲ್ಲಿ ಕೆಲಸ ಮುಗಿಸಿ ಬಂದ ಮೇಲೆ ಒಂದ್ಸಲ ನೋಡ್ತೀನಿ ಅವಳು ಏನು ಮಾಡ್ತಿದ್ದಾಳೆ ಅಂತ. ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ. ಅವಳು ಮಲ್ಕೊಂಡಿದ್ದಾಗಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಂಬಿಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಡಯಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ವ, ಸೊ ಎಕ್ಸಸೈಸ್ ಅಂತೂ ಮಾಡಲೇಬೇಕು. ಸುಮ್ಮನೆ ಊಟದಲ್ಲೇ ಕಂಟ್ರೋಲ್ ಮಾಡ್ತೀವಿ ಅಂದರೆ ಬೇಗ ರಿಸಲ್ಟ್ ಸಿಗೋದಿಲ್ಲ. ಇನ್ನು ಬೆಳಗ್ಗೆ ಎದ್ದಾಗ ತುಂಬಾ ಚಳಿ ಇತ್ತು. ಈ ಅಡುಗೆ ಕೆಲಸ ಮುಗಿದ ತಕ್ಷಣವೇ ಸೆಕೆ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ವೆಟರ್ ಕೂಡ ಚೇಂಜ್ ಮಾಡಿ ಫಸ್ಟು ನಾನು ವೆಯ್ಟ್ನ ಚೆಕ್ ಮಾಡ್ಕೊತಾ ಇದ್ದೀನಿ, ಇವತ್ತು ಎಷ್ಟಿದ್ದೀನಿ ಅಂತ. ಅದಾದಮೇಲೆ ಸ್ವಲ್ಪ ಒಂದು 5ರಿಂದ 6 ಎಕ್ಸಸೈಸ್ನ ಮಾಡ್ಕೊತೀನಿ ಸಿಂಪಲ್ಲಾಗಿಯೇ. ಸ್ವಲ್ಪ ಫ್ಯಾಟ್ ಬರ್ನಿಂಗ್ ಎಕ್ಸಸೈಸ್, 1-2 ಎಕ್ಸಸೈಸ್ ಮಾಡೋಂಗಿಲ್ಲ. ಅಷ್ಟರಲ್ಲೇ ನನ್ನ ಮನುಷ್ಯ ಎದ್ಲು. ಅದಾದಮೇಲೆ ನಾನು ಯಾವ ರೀತಿ ಎಕ್ಸಸೈಸ್ ಮಾಡಿದ್ದೀನಿ ಅದನ್ನು ಚೆನ್ನಾಗಿ ನೋಡ್ಕೊಂಬಿಟ್ಟಿದ್ದಾಳೆ. ಅವಳು ಕೂಡ ಅದನ್ನೇ ಮಾಡ್ತಾಳೆ. ಟೂ 1 ಹೇಳ್ಬೇಕು, ಫಸ್ಟ್ಗೆ 2 ಹೇಳ್ಬಿಡ್ತೀಯಾ? ಮಾಡು. ಹಾಂ 1 2 3 ಅಷ್ಟೇ, ಸುಸ್ತಾಗೋಯ್ತು. ಬಾಯ್, ಪಾಚಿ ಮಾಡು. ಇನ್ನು ಎಕ್ಸಸೈಸ್ ಎಲ್ಲ ಮುಗಿದ ತಕ್ಷಣವೇ ವಂಶುನ ಕರ್ಕೊಂಡೋಗಿ ನಮ್ಮ ಅತ್ತೆ ಹತ್ರ ಬಿಡ್ತೀನಿ. ಅವ್ರು ನೋಡ್ಕೊತಾ ಇರ್ತಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಎಕ್ಸಸೈಸ್ ಮಾಡಬೇಕಾದ್ರೆ ಜಾಸ್ತಿನೇ ಸ್ವೆಟ್ ಆಗಿರ್ತೀವಲ್ಲ, ಅದಕ್ಕೋಸ್ಕರನೇ. ಅದಾದಮೇಲೆ ಇತ್ತೀಚೆಗೆ ನಾನು ಸ್ವಲ್ಪ ಐಸ್ ನೀರು ತೊಗೊತಾ ಇದ್ದೀನಿ ಮುಖಕ್ಕೆ. ಇದರಿಂದ ಗ್ಲೋ ಆಗುತ್ತೆ, ಮುಖನೂ ಕೂಡ ಸ್ಕಿನ್ ಎಲ್ಲ ಟೈಟ್ ಆಗುತ್ತೆ. ಇನ್ನು ನಾವು ಬೆಳಿಗ್ಗೆನೇ ಎದ್ದಿದ್ದರಿಂದ ನಿದ್ದೆ ಬರೋ ಥರ ಆಗ್ತಿರುತ್ತೆ. ಸ್ವಲ್ಪ ಇದೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಐಸ್ ನೀರು. ಇನ್ನು ಫ್ರೆಶ್ ಅಪ್ ಆದಮೇಲೆ ಟಿಫನ್ಗೆ ಮಸಾಲ ಓಟ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನು ತಿನ್ನೋಣ ಅಂತ ಹೋಗ್ತೀನಿ. ಬಟ್ ನಮ್ಮ ಅತ್ತೆ ವಂಶಕ್ಕೆ ತಿನ್ನಿಸ್ಬಿಟ್ಟಿದ್ರು. ಸ್ವಲ್ಪ ಇಟ್ಟಿದ್ರು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡಂಥ ಕೆಂಪು ರೈಸು ಮತ್ತು ದಾಲ್, ಅದ್ರ ಜೊತೆಗೆ ಸಲಾಡ್ನ ಸೇರಿಸ್ಕೊಂಡು ತಿಂದಿದ್ದಾಯಿತು ಬೆಳಗ್ಗೆ ಟಿಫನ್ಗೆ. ಅಂದಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.